ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಜ್ಜಲಶ್ರೀ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಕ್ರಿಸ್ಪಿಯಾಗಿರೋ ಬೇಳೆ ವಡೆ ಮಾಡೋಣ. ನೋಡು, ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಇದಕ್ಕೆ ವಡೆಗೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆಬೇಳೆ, ಅಲಸಂದೆ ಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇವನ್ನು 100 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀವಿ. ಅಲಸಂದೆ ಬೇಳೆ 100 ಗ್ರಾಮು, ಕಡಲೆಬೇಳೆ 100 ಗ್ರಾಮು, ಒಂದು 50 ಗ್ರಾಮು ಉದ್ದಿನಬೇಳೆ, ಅದಕ್ಕೂ ಸ್ವಲ್ಪ ಕಡಿಮೆ ಹೆಸರುಬೇಳೆನ ಸ್ವಲ್ಪ ಕಡಿಮೆ ತೊಗೋಬೇಕು. ಹೆಸರುಬೇಳೆ ಜಾಸ್ತಿ ಆದರೆ ವಡೆ ಸ್ವಲ್ಪ ಮೆತ್ತಗಾಗುತ್ತೆ, ಗರಿ ಆಗಲ್ಲ. ಅದಕ್ಕೆ ಸ್ವಲ್ಪ ಕಡಿಮೆ ತೊಗೊಂಡಿದ್ವಿ. ಈ ಬೇಳೆಗೆ ಮತ್ತು ಮಸಾಲಕ್ಕೆ ಕರಿಬೇವು ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಒಂದು 4-5, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಈ ಮಸಾಲಾನ ಮತ್ತು ನೀರು ಬಸ್ದು ಚೆನ್ನಾಗಿ ನೆನೆಸ್ಕೊಂಡು ಇಟ್ಟಿದ್ದೀವಿ. 2-3 ತಾಸು ಬೇಳೆನ ನೀರು ತೆಗೆದು ಕಡಲೆಬೇಳೆ, ಕಡಲೆಬೇಳೆನ 2-3 ತಾಸು ನೆನೆಸ್ಕೊಂಡು ಎಲ್ಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಸ್ಕೊಂಡಿದ್ದೀವಿ. ಇವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀವಿ. ನೋಡಿ, ಈಗ ಇದಕ್ಕೆ ಅಲಸಂದೆ ಬೇಳೆ ಹಾಕ್ಕೋಬೇಕು, 1 ಬಟ್ಲು. ಮತ್ತು ಇದಕ್ಕೀಗ ಉದ್ದಿನಬೇಳೆ, ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋಬೇಕು. ಹೆಸರುಬೇಳೆ 1-2 ಟೀ ಸ್ಪೂನಷ್ಟು ತೊಳೆದಿಟ್ಕೊಂಡಿದ್ವಿ, ಇವನ್ನ ಹಾಕ್ಕೋಬೇಕು. ಈ ಮಿಕ್ಸಿ ಜಾರಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀವಿ. ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀವಿ. ಕರಿಬೇವು ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಒಂದು ಚಮಚ ಜೀರಿಗೆ ಹಾಕ್ಕೊತಾ ಇದ್ದೀವಿ. ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಹಾಕ್ಕೊತಾ ಇದ್ದೀವಿ. ಒಂದು ಟೀ ಸ್ಪೂನು ಸಣ್ಣ ಉಪ್ಪು ಹಾಕ್ಕೊತಾ ಇದ್ದೀವಿ. ಅರ್ಧ ಟೀ ಸ್ಪೂನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀವಿ. ಈಗ ಇದನ್ನು ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ. ನೋಡಿ, ಹಿಟ್ಟು ಈ ಥರ ಗರಿಯಾಗಿ ಕ್ರಿಸ್ಪಿಯಾಗಿ ವಡೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ಬೇಳೆಗೆ ನೀರು ಹಾಕಿರೋದಿಲ್ಲ. ಇದು ಬೇಳೆ ನೀರಲ್ಲಿ ನೆಂದಿರುತ್ತದಲ್ಲ, ಅಷ್ಟೇ ನೀರು ಸಾಕು. ಇದಕ್ಕೆ ನೀರೆಲ್ಲ ಬಸ್ಕೊಂಡು ಬೇಳೆನ ನೀರು ಇಲ್ಲದೆ ಹಾಕ್ಕೋಬೇಕು. ನೋಡಿ, ಈ ಥರ ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಈಗ ಎಣ್ಣೆ ಬಿಸಿ ಆಗ್ತಾಯಿದೆ. ಈ ಎಣ್ಣೆನ ಸಣ್ಣ ಉರಿಯಲ್ಲಿ ಕಾಸ್ಕೋಬೇಕು. ಎಣ್ಣೆ ಜಾಸ್ತಿ ಹೊಗೆ ಬರಬಾರ್ದು. ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಸಣ್ಣ ಕವರ್ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಈ ರುಬ್ಕೊಂಡಿದ್ದೀವಲ್ಲ ಬೇಳೆ ಮಿಶ್ರಣವನ್ನು ಒಂದೊಂದು ಸ್ಪೂನ್ ಥರ ಒಂದೊಂದು ಚಮಚ ಹಾಕಿ ಇದನ್ನು ವಡೆ ಮಾಡ್ಕೋಬೇಕು. ಈ ಥರ ರೌಂಡಾಗಿ ಮಾಡಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಚೆನ್ನಾಗಿ ಬರುತ್ತೆ ವಡೆ ಕ್ರಿಸ್ಪಿಯಾಗಿ. ನೋಡಿ, ಈಗ ಎಣ್ಣೆ ಕಾದಿದೆ, ಇದರಲ್ಲಿ ಹಾಕ್ತಾಯಿದ್ದೀವಿ. ಇದೇ ಥರ ಚಿಕ್ಕದಾಗಿ ಹಾಕ್ಕೊತಾ ಇದ್ದರೆ ವಡೆ ಒಳಗೆಲ್ಲ ಇಟ್ಟು ಚೆನ್ನಾಗಿ ಕರೆದುಬಿಟ್ಟು ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇದೇ ಥರ ಸಣ್ಣದಾಗಿ ವಡೆನ ಬಿಟ್ಕೋಬೇಕು.
ಸಣ್ಣ ಉರಿಯಲ್ಲಿ ಬೆನೆಸ್ಕೋಬೇಕು ವಡಾನ. ಸಣ್ಣ ಉರಿಯಲ್ಲಿ ಬೆನೆಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ವಡ ಕ್ರಿಸ್ಪಿಯಾಗಿ. ಈ ಥರ ರೌಂಡ್ ಮಾಡಿ ಚೆನ್ನಾಗಿ 2-3 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೆನೆಸ್ಬೇಕಿದ್ದು ವಡಾನ. ಇದು ಸಣ್ಣಗೆ ಬೇಯ್ತಾ ಇರಬೇಕಾದ್ರೆ ಸರಿಯಾಗಿ ನೋಡಿ ಹಾಕ್ಕೊತಾ ಇರಬೇಕು. ಟಚ್ ಆಗಬಾರ್ದು, ಒಂದಕ್ಕೊಂದು ದೂರ ಹಾಕ್ಯಂತೀರಿ. ಹಂಗಾದರೆ ಚೆನ್ನಾಗಿ ಇದು ಕರ್ಕೊತದೆ ವಡ. ನೋಡಿ ಈ ಥರ ಒಂದೊಂದೇ ಉಲ್ಟಾ ತಿರುಗಿಸಿ ಹಾಕ್ತಾ ಇರ್ಬೇಕು ವಡಾನ. ಎಣ್ಣೆನ ಹೊಗೆ ಆಡಲಾರ್ದ ಥರ ಸಣ್ಣಗೆ ಉರಿಯಲ್ಲಿ ಇಟ್ಕೊಂಡು ಕರಿಬೇಕು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಚೆನ್ನಾಗಿ ಬರುತ್ತೆ ವಡ. ಎಣ್ಣೆಯಲ್ಲಿ ಚೆನ್ನಾಗಿ ಕರೆದ್ರೆ ಕೆಳಗೆ ಮೇಲೆ ತಿರುಗಿ ಹಾಕ್ತಾ ಇರಬೇಕು. ಆದರೆ ಬೇಳೆ ವಡ ಅಲ್ಲ ಇದು, ನಿಧಾನಕ್ಕೆ ಬೆನೆಯುತ್ತೆ. ಬೇಳೆಗಳು ಎಲ್ಲ ಇಟ್ಟು ಎಲ್ಲ ಒಳಗೆ ಚೆನ್ನಾಗಿ ಬೆನ್ಕೋಬೇಕಲ್ಲ, ಆ ಥರ ಲೈಟಾಗಿ ಗ್ಯಾಸ್ ಸಣ್ಣ ಉರಿಯಲ್ಲಿಟ್ಟು ಕರೆದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ಥರ ತೆಗೆದು ಇದನ್ನು ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು. ಇದು ಕೈಲಿಂದ ವಡ ಬಿಡೋಕೆ ಆಗಲ್ಲ ಅಂದರೆ ಈ ಥರ ವಡ ಮೇಕರ್ ಸಿಗುತ್ತೆ, ಇದರೊಳಗೆ ಇದನ್ನ ಇಟ್ಟು ಹಾಕ್ಕೋಬೇಕು. ಈ ಥರ ಇಟ್ಟು ಹಾಕ್ಕೊಂಡು ಇದು ಇಟ್ಟು ಹಾಕಿದ್ನ ಎಲ್ಲ ಬೇಳೆ ವಡ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನೆಲ್ಲ ಈ ಥರ ಇದರ ಮೇಕರ್ನಾಗ ಹಾಕ್ಕೊಂಡು ಇದು ಎಣ್ಣೆ ಕಾಯಲ್ಲಿ ಇಟ್ಟಿರ್ತೀವಲ್ಲ ಅದರಲ್ಲಿ ಪ್ರೆಶ್ ಮಾಡ್ಕೋಬೇಕು. ಈ ಥರ ಮೇಲೊಂದು ಬಟನ್ ಇರುತ್ತೆ, ಈ ಥರ ಕೈಯಿಂದ ಪ್ರೆಶ್ ಮಾಡಿದರೆ ವಡ ಬರ್ತಾವೆ ತುಂಬ ಸುಲಭವಾಗಿ. ಅದೇ ಥರನೇ ಇದು ಮೇಕರ್ನಲ್ಲಿ ಹಾಕ್ಕೊಳ್ಳೋದು, ಅದು ಕೈಲಿಂದ ಬಿಡೋದು. ಈ ಥರ ವಡಾನ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಇದು ಒಂದೇ ಇದಕ್ಕೆ ಮೇನ್ ಇಂಪಾರ್ಟೆಂಟ್. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ವಡ ಚೆನ್ನಾಗಿ ಕರಿತಾವೆ. ನೋಡಿ ಈ ಥರ ಒಂಬಣ್ಣ ಬರೋವರೆಗೂ ಕರ್ಕೋಬೇಕು. ಈ ಥರ ಒಂಬಣ್ಣ ಎಲ್ಲ ಬಂದಮೇಲೆ ಇದನ್ನು ರೆಡಿಯಾಗಿದೆ ವಡ ಅಂತ ಗೊತ್ತಾಗುತ್ತೆ. ತೆಗೆದು ಹಾಕ್ಕೋಬೇಕು ಬೇರೆ ತಟ್ಟೆಗೆ. ನೋಡಿ ಇವತ್ತಿನ ಸ್ಪೆಷಲ್ ಕ್ರಿಸ್ಪಿಯಾದ ಬೇಳೆ ವಡ ರೆಡಿಯಾಗಿದೆ. ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಸುಲಭ. 1-2-3 ತಾಸು ಬೇಳೆ ನೆನೆಸ್ಬಿಟ್ರೆ ಸಾಕು, ಈ ಥರ ಕ್ರಿಸ್ಪಿಯಾಗಿರೋ ವಡ ಬರ್ತದೆ. ನೋಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.